ಒಂದು ಇದು ಕಾಂಗ್ರೆಸ್ ಪಕ್ಷ ಅತ್ಯಂತ ದೊಡ್ಡದಾದಂಥ ಪಕ್ಷ. 136 ಜನ ಶಾಸಕರಿರ್ತಕ್ಕಂಥ ಪಕ್ಷ ಆಗಿರೋದ್ರಿಂದ ಇದು ಬಹುತೇಕ ಕೊನೆಯ ಸಂಪುಟ ವಿಸ್ತರಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಜನ ಇರ್ತಾರೆ. ಅವರವರ ಭಾವನೆಗಳು, ಜಿಲ್ಲೆ ಮಟ್ಟದ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳು ಇವೆಲ್ಲದೂ ಕೂಡ ಸ್ವಾಭಾವಿಕವಾಗಿರ್ತದೆ. ಹಾಗಾಗಿ ಎಲ್ಲ ಏಕಕಾಲಕ್ಕೆ ಉಲ್ಬಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಗೊಂದಲ ಆಗಿದೆ. ಅದನ್ನು ಎಲ್ಲೋ ಒಂದು ಕಡೆಗೆ ನಾನು ಬೆಳಿಗ್ಗೆದ್ದಲ್ಲೂ ಕೂಡ ನಾನು ಕೆಲವು ಶಾಸಕರ ಜೊತೆಯಲ್ಲಿ ಮಾತಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಸುರ್ಜೇವಾಲಾ ಅವರು ಇವತ್ತು ಬರ್ತಾ ಇದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ಶಮನ ಮಾಡತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೀತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ನಾನದನ್ನು ಆ ಪ್ರಸ್ತಾವನೆ ನಾನು ಒಪ್ಪಿರಲಿಲ್ಲ. ಆದರೂ ಕೂಡ ಅದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಒಗ್ಗಟ್ಟನ್ನು ಕಾಪಾಡೋ ಸಂದರ್ಭದಲ್ಲಿ ವರಿಷ್ಠರ ಮಾರ್ಗದರ್ಶನ ಕೂಡ ಪಡೆದು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಆ ಕಾರಣದಲ್ಲಿ ಇವತ್ತು ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿದ್ದೇನೆ. ನೋಡೋಣ, ಇವತ್ತು ಸ್ವಲ್ಪ ಎಲ್ಲ ಬಿಕ್ಕಟ್ಟುಗಳಿಗೂ ಕೂಡ ಇತ್ಯರ್ಥ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಖಾತೆಗಳೇನಾಗಿಲ್ಲ, ವಿಸ್ತರಣೆ ಆಗಿದೆ. ಖಾತೆಗಳು ಹಂಚಿಕೆ ಆಗೋದು ಇದೆ. ಅದರಲ್ಲೂ ಕೂಡ ಖಾತೆಗಳಲ್ಲೂ ಇನ್ನೊಂದರಲ್ಲೂ ಕೂಡ ಅದು ಸ್ವಲ್ಪ ಸ್ವಾಭಾವಿಕವಾಗಿ ಅದು ಪೈಪೋಟಿ ಇದ್ದೇ ಇರ್ತದೆ, ಪ್ರಯತ್ನಗಳು ಇರ್ತದೆ. ಸೊ ಹಾಗಾಗಿ ಅಂತಿಮವಾಗಿ ವರಿಷ್ಠರು ಅದನ್ನು ಮಧ್ಯದಲ್ಲಿ ಕೂತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇತ್ಯರ್ಥ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲ, ಬೇಡಿಕೆಗಳು ಒಬ್ಬೊಬ್ಬರದ್ದು ಒಂದೊಂದು ಥರ ಬೇಡಿಕೆಗಳಿದೆ. ಅಲ್ಲಪ್ಪ, ಈಗ ನಂದು ಒಂದೇ ಅಂತ ಅಲ್ಲ, ಅದು ಬೇರೆ ಎಲ್ಲರದ್ದು ಒಂದೊಂದು ರೀತಿಯಾದಂಥ ಬೇಡಿಕೆಗಳಿರ್ತದೆ. ಬಹುಶಃ ಈಗಾಗಲೇ ವಿಸ್ತರಣೆ ಆಗೋಗ್ಬಿಟ್ಟಿದೆ. ವಿಸ್ತರಣೆ ಆಗೋಗಿದೆ. ಪೋರ್ಟ್ಫೋಲಿಯೋ ಹಂಚೋದು ಒಂದು ಬಾಕಿ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಈ ಭಿನ್ನಾಭಿಪ್ರಾಯಗಳನ್ನೆಲ್ಲದೂ ಕೂಡ ಶಮನ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ವರಿಷ್ಠರು ಅವರು ಒಂದು ತೀರ್ಮಾನ ಮಾಡಿ ಅವರು ಮಾತುಕತೆಯನ್ನು ಮಾಡಿ ಬಗೆಹರಿಸುವಂಥ ಕೆಲಸವನ್ನು ಪ್ರಯತ್ನವನ್ನು ಇವತ್ತಿಂದ ಮಾಡ್ತಾರೆ. ಅಲ್ಲ, ನಾನು ನನಗೂ ಬೇಸರ ಆಗಿಲ್ಲ ಅಂತಲ್ಲ, ಬೇಸರ ಆಗಿತ್ತು. ಅದಕ್ಕೆ ನಾನು ಕಾಂಗ್ರೆಸ್ ಚೌಕಟ್ಟಿನಲ್ಲೇ ಇರಬೇಕು ಅಂತೇಳಿ ಒಂದು ತೀರ್ಮಾನ ಕಾಗದ ಬರೀಬೇಕು ಅಂತ ಮಾಡಿದ್ರೆ ಅಷ್ಟರೊಳಗಾಗಿ ಪ್ರೋಟಮ್ ಸ್ಪೀಕರ್ ಅಂತೇಳಿ ಅನೌನ್ಸ್ ಮಾಡಿದಾಗ ಅರ್ಜುನ್ ನಾನೇ ಸ್ವೀಕಾರ ಮಾಡಬೇಕಾಗಿ ಬರುತ್ತಿತ್ತು. ಸೊ ಹಾಗಾಗಿ ಅದೆಲ್ಲ ಇದು ಕಾಲಾವಕಾಶ ಇದೆ ಮುಂದೆ. ಅಲ್ಲ, ಇನ್ನೂ ಕಾಲಾವಕಾಶ ಇದೆ. 13ನೇ ತಾರೀಕು ಅಸೆಂಬ್ಲಿ ನಡೆಯುವಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೀತದೆ ನೋಡೋಣ. ಎಲ್ಲ ಒಂದು ಕಡೆಗೆ ವರಿಷ್ಠಗಳು ಮಧ್ಯಪ್ರವೇಶ ಮಾಡ್ತಾರೆ. ಮುಖ್ಯಮಂತ್ರಿಗಳು ತೀವ್ರವಾಗಿ ಗಮನ ಹರಿಸಿದ್ದಾರೆ. ಮತ್ತು ಎಲ್ಲರೂ ಕೂಡ ಪಕ್ಷದ ಮುಖಂಡಗಳೆಲ್ಲರೂ ಕೂಡ ಇದು ಬಹಳ ದಿವಸದವರೆಗೂ ಎಳೆದೋಗಬಾರದು, ಅದು ಇತ್ಯರ್ಥ ಆಗಬೇಕು, ಭಿನ್ನಾಭಿಪ್ರಾಯ ಭಿನ್ನಮತದಿಂದ ಶಮನ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಎಲ್ಲರದ್ದು ಆಗಿದೆ. ಕಾಫಿ ಕುಡಿದ್ರು ಹೋದ್ರು, ಅದರಲ್ಲಿ ಏನು ವಿಶೇಷ ಏನಿಲ್ಲ. ನೋಡಿ, ಒಬ್ಬೊಬ್ಬರದು ನಾನು ಹೇಳ್ತೀನಿ, ಒಂದೊಂದೂ ನಾವು ಹೇಳಕ್ ಬರೋದಿಲ್ಲ. ಪಕ್ಷದ ಚೌಕಟ್ಟಿನೆಲ್ಲ ತೀರ್ಮಾನ ಮಾಡಬೇಕಾಗ್ತದೆ. ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯ ಇರೋವತ್ತಿಗೆ ಇಲ್ಲಿವರೆಗಾಗಿ ಮುಂದೆ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆಗೆ ಅವರವ್ರ ಮಧ್ಯದಲ್ಲೇ ಒಂದು ಕಾಂಪ್ರಮೈಸಿಂಗ್ ಇನ್ನೊಂದು ಅದು ಆಗ್ತಾ ಇದೆ. ನೋಡೋಣ, ಇವತ್ತೆಲ್ಲ ವರಿಷ್ಠರೇ ಗಮನ ಹರಿಸ್ತಾರೆ, ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ. ಅರ್ಹರಿಗೆ ಯಾರ್ಯಾರಿಗೆ ತಪ್ಪಿದೆ ಸರ್, ಇವರೆಲ್ಲರೂ ಸೇರಿ ಒಂದು ಸಭೆ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ಇದ್ದಾರೆ. ತಮ್ಮನ್ನ ಯಾರು ಸಂಪರ್ಕ ಮಾಡಿದ್ರ? ಇಲ್ಲ, ನಾನು ಬೆಳಿಗ್ಗೆಯಿಂದಲೂ ಅವ್ರ ಸಂಪರ್ಕದಲ್ಲೇ ಇದ್ದೀನಿ, ಭೇಟಿನೂ ಕೂಡ ಮಾಡಿದ್ದೀನಿ.
ನೋಡೋಣ ಇವಾಗ ಮತ್ತೆ ಭೇಟಿ ಮಾಡಿ ಅದ್ರ ಬಗೆಹರಿಸುವಂಥ ಕೆಲಸವನ್ನು ಮಾಡೋ ಪ್ರಯತ್ನ ಮಾಡ್ತೀವಿ. ಅಲ್ಲ ಸರ್, ಈಗ ಸಿಎಂ ಅವರು ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಟ್ಟರೆ ಶಾಸಕರು ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಇವ್ರು ಎಲ್ಲೋ ಒಂದು ಕಡೆಗೆ ಶಮನ ಮಾಡಬೇಕಾದಾಗ ಆ ಮಾತು ಹೇಳಲೇಬೇಕಾಗುತ್ತಲ್ವಾ? ಯಾರೇ ಆದರೂ ಕೂಡ ಹೇಳಬೇಕಾಗ್ತದೆ. ಅದರಲ್ಲಿ ಎಲ್ಲ ಒಂದು ಕಡೆಗೆ ನಾವು ಈ ಭಿನ್ನಾಭಿಪ್ರಾಯ ಇದೆಲ್ಲದಕ್ಕೂ ಕೂಡ ಎಲ್ಲ ಒಂದು ಲಿಮಿಟಲ್ಲಿ ಇರಬೇಕಾಗ್ತದೆ. ಎಲ್ಲ ಒಂದು ಕಡೆಗೆ ಸ್ವಲ್ಪ ಮಿತಿ ಮೀರಿ ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಾಭಾವಿಕವಾಗಿ ಆ ನಿರ್ಧಾರ ತೆಗೆದುಕೋಬೇಕಾಗ್ತದೆ. ಅದೆಲ್ಲ ಇತ್ಯರ್ಥ ಆಗಬೇಕಾದಾಗ ಇವತ್ತು ಒಂದು ಸ್ಟೇಜ್ ಬರ್ತದೆ ಅಂತ ನನ್ನ ವಿಶ್ವಾಸ. ಶಾಸಕರು ಆ ರೀತಿ ಈಗ ರಾಜೀನಾಮೆ ಕೊಡ್ತೀವಿ ಅಂತ ಹೇಳುವಾಗ ಒಬ್ಬ ಸಿಎಂ ಸ್ಥಾನದಲ್ಲಿ ಇದ್ದಂತವ್ರು ಅವ್ರನ್ನ ಸಮಾಧಾನ ಮಾಡಿಸ್ಬೇಕಾದ ಜವಾಬ್ದಾರಿ ಇದೆ. ನೀವು ಇನ್ನೂ ಉರಿಯ ಬೆಂಕಿಗೆ ತುಪ್ಪ ಸವರ ನೀವು ಕೊಡಿ, ನಾವು 2 ನಿಮಿಷಕ್ಕೆ ಅಕ್ಸೆಪ್ಟ್ ಮಾಡ್ತೀವಿ. ಇಲ್ಲ, ಯಾರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಅದು ಸ್ವಲ್ಪ ಭಾವ ಉದ್ವೇಗದಲ್ಲಿ ಮಾತನಾಡ್ಬೋದು. ಅಂದಾಕ್ಷರಕ್ಕೆ ರಾಜೀನಾಮೆ ಕೊಡಕ್ಕೆ ಹೋಗೋದಿಲ್ಲ. ನೋಡಿ, ಶಾಸಕರಾಗ್ತಕ್ಕಂಥದ್ದೇ ಪುಣ್ಯ ಕೆಲಸ ಜನತಂತ್ರ ವ್ಯವಸ್ಥೆಯಲ್ಲಿ. ಶಾಸಕರಾಗ್ತಕ್ಕಂಥದ್ದನ್ನ ಅಧಿಕಾರಕ್ಕೆ ಆಸೆ ಪಡ್ತಕ್ಕಂಥದ್ದು ತಪ್ಪಲ್ಲ. ಆದರೆ ಶಾಸಕರಾಗಿ ಅವ್ರದೇ ಆದಂಥ ಜವಾಬ್ದಾರಿಕೆಗಳಿರ್ತದೆ. ಜನಗಳನ್ನ ಋಣವನ್ನು ತೀರಿಸಬೇಕಾದಾಗ ಅನೇಕ ಪ್ರಯತ್ನಗಳನ್ನ ಮಾಡಿರ್ತಾರೆ. ಎಲ್ಲ ಒಂದು ಕಡೆಗೆ ಶಾಸಕರಾಗಿದ್ದೇವೆ, ಅಧಿಕಾರ ಸಿಕ್ಕಿದೆ, ಇದನ್ನ ಆಶೋತ್ತರಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಇರ್ತದೆ. ನಿಮ್ಮಂತ ಹಿರಿಯರು ಅನುಭವಿಗಳೇ ಅಸಮಾಧಾನಗೊಂಡಿರುವಂಥದ್ದು, ಆಕ್ರೋಶ ಹೊರ ಹಾಕ್ತಿರುವಂಥದ್ದು, ಇದು 2028ಕ್ಕೆ ನಿಮ್ಗೆ ಡ್ಯಾಮೇಜ್ ಅನ್ಸಲ್ವಾ ಪಾರ್ಟಿಗೆ? ಅಲ್ಲ, ಡ್ಯಾಮೇಜ್ ಆಗಬಾರ್ದು. ಅದು ಭಿನ್ನಾಭಿಪ್ರಾಯ ಬರುತ್ತೆ. ಅದು ಶಮನ ಆದಂಥ ಸಂದರ್ಭದಲ್ಲಿ ಇದೆಲ್ಲದೂ ಕೂಡ ಇತ್ಯರ್ಥ ಆಗಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಯಾರು ವರಿಷ್ಠರ ಮಟ್ಟದಲ್ಲಿ ಮಧ್ಯಪ್ರವೇಶ ಮಾಡಿದಾಗ ಅದೆಲ್ಲ ಕೂಡ ಶಮನ ಆಗೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಆ ಪ್ರಕ್ರಿಯೆ ಇವತ್ತು ಪ್ರಾರಂಭ ಆಗ್ತದೆ. ನಾನಿನ್ನೂ ಅದನ್ನ ಬಗ್ಗೆ ನನಗೆ ಒತ್ತಾಯನೂ ಇದೆ. ಬೇಡ, ನೀವು ಒಪ್ಕೋಬೇಡಿ ಅಂತಲೂ ಕೂಡ ಇದೆ. ಆದರೆ ನಾವು ವರಿಷ್ಠರ ಹತ್ರ ಕೂತು ತೀರ್ಮಾನ ಮಾಡಿ ಇತ್ಯರ್ಥ ಮಾಡ್ಕೋಬೇಕಾಗ್ತದೆ. ಈ ನಡುವೆ ಈ ಬಾಗಲಕೋಟೆ ತಿಮ್ಮಾಪುರ ಮತ್ತೆ ನಂಜಾಯಿ ಮಠ ಅವ್ರು ಮಾತಾಡಿರೋ ಒಂದು ಆಡಿಯೋ ವೈರಲ್ ಆಗಿದೆ. ಯಾರು ಪೇಮೆಂಟ್ ಕೊಟ್ಟಿದ್ದಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತವ್ರನ್ನ ಮಾಡಿದ್ದಾರೆ ಅಂತ. ಅದು ಈಗ ಅವ್ರು ಯಾರೋ ಮಾತು ಹೇಳಿದಾಕ್ಷಣಕ್ಕೇನೆ ಅದನ್ನ ನಂಬಕ್ಕಾಗತ್ತಾ? ಯಾವ ಹಿನ್ನೆಲೆಯಲ್ಲಿ ಹೇಳಿರ್ತಾರೋ ಗೊತ್ತಿಲ್ಲ, ಅದು ಏನಾಗಿದೆ ಗೊತ್ತಿಲ್ಲ. ಸೊ ಹಾಗಾಗಿ ಅದಕ್ಕೆ ನನ್ನ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಈಗ ಕೆಲವು ಶಾಸಕರು ಅಶೋಕ್ ಪಟ್ಟಣ ಅವರ ನೇತೃತ್ವದಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಅವರ ಅಸಮಾಧಾನ ಮತ್ತು ಅಳಲನ್ನ ಹೇಳ್ಕೋತೀವಿ ನಾವು ಅಂತ ಹೇಳಿರುವಂತದ್ದು. ನಾನು ಅವರೆಲ್ಲರನ್ನೂ ಭೇಟಿಯಾಗಿದ್ದೀನಿ. ಅದು ವರಿಷ್ಠರು ಇಲ್ಲಿ ಬರ್ತಾರೆ, ಕೂತ್ಕೊಂಡು ಇತ್ಯರ್ಥ ಮಾಡ್ತಾರೆ. ಎಷ್ಟು ಜನರು ಸಂಪರ್ಕಕ್ಕೆ ಬಂದಿದ್ರು ಸರ್? ಯಾರೆಲ್ಲ ಭೇಟಿಯಾಗಿದ್ರು? ಅದೆಲ್ಲ ಬಹಳ ಜನ ಇದ್ದಾರೆ. ಅದನ್ನ ಎಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಈಗ ಇರುವಂತದ್ದು ಒಂದು ಸ್ಥಾನ ಅದು ಮಹಿಳೆಯರಿಗೆ ಕೊಡ್ಬೇಕಂತ ಚರ್ಚೆ ಆಗ್ತಿದೆ. ನಿಮ್ಮ ಅಭಿಪ್ರಾಯ ಏನು ಸರ್? ನಿಜ, ಇದು ಕೆಲವು ಕನ್ಫ್ಯೂಷನ್ ಆಗಿದೆ. ಮಹಿಳೆಯರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು, ಅದನ್ನ ಕೊಡದೇ ಇರೋದು ಅಂಥದ್ದು, ಇದೆಲ್ಲದಕ್ಕೂ ಕೂಡ ಈ ಅವರ ವರಿಷ್ಠರ ಮಟ್ಟದಲ್ಲಿ ಆಗಿರೋ ತೀರ್ಮಾನ ಸ್ವಲ್ಪ ಗೊಂದಲಕ್ಕೂ ಕೂಡ ಕಾರಣ ಆಗಿದೆ. ಅದನ್ನು ಅವರೇ ಬಗೆಹರಿಸಬೇಕು, ಅವರೇ ಬಗೆಹರಿಸ್ತಾರೆ. ಕಾಂಗ್ರೆಸ್ ಸೀನಿಯರ್ ಇದೆ ಸರ್, ಈ ತರ ಯಾವ ತರ ಆಗಿತ್ತ ಅನೌನ್ಸ್ ಆಗಿ ನಾವು ಬಹುಶಃ ಯಾಕಂದ್ರೆ ಇದು ಯಾಕೆ ಅನಿವಾರ್ಯ ಅಂತಂದ್ರೆ, ಇದು 136 ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವತ್ತೂ ಕೂಡ ಯಾವ ಪಾರ್ಟಿನೂ ಬಂದಿರಲಿಲ್ಲ. ಹಾಗಾಗಿ ಇದು ಸ್ವಾಭಾವಿಕವಾಗಿ ಉದ್ಭವ ಆಗ್ತದೆ. ಸೊ ಅದಕ್ಕೆ ಇದು ಕೊನೆಯ ವಿಸ್ತರಣೆ ಆಗಿರೋದ್ರಿಂದ ಪ್ರಯತ್ನಗಳೆಲ್ಲರದ್ದು ಕೂಡ ಇರುತ್ತೆ. ಅನೇಕ ರೀತಿಯಾದಂಥ ವಾದಗಳು ಇರ್ತವೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಮಣೆ ಹಾಕಬೇಕಾದಾಗ ಯಾರನ್ನೂ ಕೂಡ 100ಕ್ಕೆ 100ರಷ್ಟು ಯಾರನ್ನೂ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ. ಅವರಿಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಒಂದು ವಾದ ಇತ್ತು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಗೊಂದಲಗಳಾಗಿದೆ. ಅದು ಏನೇ ಆದರೂ ಕೂಡ ನಾವು ಒಗ್ಗಟ್ಟನ್ನು ಕಾಪಾಡಿ ಪಕ್ಷದ ಚೌಕಟ್ಟಿನಲ್ಲಿ ಇತ್ಯರ್ಥ ಆಗೋದು ಅಂತೇಳಿ ಅದನ್ನು ವರಿಷ್ಠರು ಗಮನ ಹರಿಸಿದ್ದಾರೆ, ಮುಖ್ಯಮಂತ್ರಿಗಳು ಗಮನ ಹರಿಸಿದ್ದಾರೆ. ಸಿಎಂ ಮತ್ತು ಸುರ್ಜೇವಾಲಾ ಬಂದು ಮಾತಾಡೋದ್ರಿಂದ ನಿಮ್ಮ ಜೊತೆಗೆ ನೀವು ಬೇರೆ ಜವಾಬ್ದಾರಿ ಕೊಡ್ತೀರಂತ ಅಂದಾಗ ನೀವು ಒಪ್ಕೋತೀರಾ ಸರ್? ಈಗ ಸಂಪುಟಗಳ ಮುಕ್ತಾಯ ಈಗ ನಾವು ಮಾತಾಡಿದ್ದಾದ್ಮೇಲೆ ಏನು ಹೇಳ್ತಾರೆ ಏನು ಬಿಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಾನೇನು ನಿನ್ನೆ ಮೊನ್ನೆ ಕಾಂಗ್ರೆಸ್ನಲ್ಲ, ನಾನೀಗ 60 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಲಿರೋನು. ಈ ಥರ ಏನಾಗಿದೆ ಅಂದರೆ 136 ಜನ ಸಂಖ್ಯೆ ಬಂದಿರತಕ್ಕಂಥದ್ದೇ ಒಂದು ದೊಡ್ಡ ಒಂದು ಶಕ್ತಿ. ಅದನ್ನೆಲ್ಲೋ ಒಂದು ಕಡೆಗೆ ನಾವು
ಎಲ್ಲ ಥರ ಇದನ್ನ ಪ್ರಯತ್ನಗಳನ್ನ ಮಾಡಿ ಬರ ಇವತ್ತು ಕಾಡ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಜನಗಳನ್ನಾಗ ಇವತ್ತು ಸಮಾಧಾನ ಮಾಡಬೇಕಾದಾಗ ನಾವೇನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಒಂದು ಕಡೆ ಕಾವೇರಿ, ಇನ್ನೊಂದು ಕಡೆ ಮೇಕೆದಾಟು, ಇದೇನೋ ಸ್ವಲ್ಪ ಮಟ್ಟಿಗೆ ಶಮನ ಆಗ್ತಕ್ಕಂಥ ರೀತಿಯಲ್ಲಿ ಕಾಡ್ತಾ ಇದೆ. ಆದರೂ ಕೂಡ ಎಲ್ಲಿನೋ ಅಂತಕ್ಕಂಥದ್ದು ಇನ್ನೂ ತಪ್ಪಿಲ್ಲ. ಅದನ್ನು ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ನೂ ಕೂಡ ಮಳೆ ಬರ್ತಕ್ಕಂಥದ್ದು ಕಷ್ಟ ಅಂತ ಹೇಳ್ತಿದ್ದಾರೆ. ಬಹುಶಃ ನಮ್ಮಂಥ ಬಯಲು ಪ್ರದೇಶಗಳಲ್ಲಿ ಸುಮಾರು 100-120 ತಾಲೂಕುಗಳಲ್ಲಿ ಮಳೆನೇ ಬಂದಿಲ್ಲ ಇವತ್ತವರೆಗೂ. ಕುಡಿಯೋ ನೀರು ಸಮಸ್ಯೆ ದೊಡ್ಡದಾಗಿದೆ. ಇದನ್ನೆಲ್ಲ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು ಶಾಸಕರುಗಳು ಅದನ್ನು ಒಂದು ಒಗ್ಗಟ್ಟಿನಿಂದ ಹೋಗಿ ಸರ್ಕಾರದ ಸಲಹೆ ಸಹಕಾರವನ್ನು ಪಡೆದು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಒಂದು ಕಡೆಗೆ ನಾವು ಅಧಿಕಾರದ ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಕೆಗಳನ್ನು ಕೂಡ ನಾವು ಮರೆಯಕ್ಕೆ ಬರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.